ಹಾಯ್. ನಾವು ರೀಸೆಂಟಾಗಿ ದೇವ್ರ ಮನೆ ವ್ಯೂ ಪಾಯಿಂಟ್‌ನ ವಿಸಿಟ್ ಮಾಡಿದ್ರಿ. ಅಲ್ಲಿನ ವಾತಾವರಣ, ಗಾಳಿ ಎಲ್ಲಾನು ಸೂಪರಾಗೇ ಇದೆ. ಬಟ್ ಬೇಜಾರಾಗದ ವಿಷಯ ಏನು ಅಂತಂದರೆ, ಅಲ್ಲಿ ಪ್ಲಾಸ್ಟಿಕ್ ವಾಟರ್ ಬಾಟಲ್ಸು ಮತ್ತು ಪ್ಲಾಸ್ಟಿಕ್ ಪೇಪರ್ಸ್‌ನ ಎಲ್ಲಂದ್ರಲ್ಲೇ ಬಿಸಾಕಿದ್ದಾರೆ. ಸರಿ, ನೀವು ವ್ಯೂ ಪಾಯಿಂಟ್‌ನ ನೋಡೋಕ್ಕೆ ಅಂತ ಬರ್ತೀರಾ, ವ್ಯೂ ಪಾಯಿಂಟ್‌ನ ನೋಡಿ ಎಂಜಾಯ್ ಮಾಡಿ ಏನಾದ್ರು ತಿನ್ನಬೇಕು ಅನ್ಸುತ್ತಾ ತಿನ್ನಿ. ಬಟ್ ಹಾಗಂತ ಈ ಪ್ಲಾಸ್ಟಿಕ್ ಪೇಪರ್ಸ್‌ನ, ವಾಟರ್ ಬಾಟಲ್ಸ್‌ನ ಎಲ್ಲಂದ್ರಲ್ಲೇ ಬಿಸಾಕೋದು ಎಷ್ಟು ಸರಿ ಅಂತ ನಂಗೆ ಸೀರಿಯಸ್ಲಾಗಿ ಗೊತ್ತಿಲ್ಲ. ನಿಮಗೆ ಅಷ್ಟು ಕಷ್ಟ ಆಯಿತು ಅಂದರೆ ಡಸ್ಟ್‌ಬಿನ್ನಲ್ಲಿ ಹೋಗಿ ಬಿಸಾಕಿ. ಏನಕ್ಕೆ ಈ ಥರ ಆಚೆ ಎಲ್ಲಂದ್ರಲ್ಲೇ ಬಿಸಾಕ್ಬಿಟ್ಟು ಇರೋ ನೇಚರ್‌ನೂ ಹಾಳು ಮಾಡ್ತೀರಾ? ಸರಿ, ನಾವು ವ್ಯೂ ಪಾಯಿಂಟ್‌ನ ಮುಗಿಸ್ಕೊಂಡು ನೋಡ್ಕೊಂಡು ಎಲ್ಲ ಬಂದು ಕೆಳಗಡೆ ಬಂದರೆ ಅಲ್ಲೊಂದು ಕಸದ ತೊಟ್ಟಿ ಇಟ್ಟಿದ್ರು. ಆ ಕಸದ ತೊಟ್ಟಿ ಕೂಡ ತುಂಬ ಆಗಿತ್ತು. ಮತ್ತು ಈ ಕಡೆ ಒಂದು ವೆಟ್ ಮತ್ತು ಡ್ರೈ ವೇಸ್ಟ್‌ದು ಇಟ್ಟಿದ್ರು. ಬಟ್ ನಾನದು ಮಳೆ ಬಂದಿದ್ದರಿಂದ ನಾನು ಅದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ. ಈ ಕಸದ ತೊಟ್ಟಿ ಇರೋ ಪಕ್ಕದಲ್ಲೇ ಇನ್ನೊಂದಷ್ಟು ಪ್ಲಾಸ್ಟಿಕ್‌ನ ಬಿಸಾಕಿದ್ದಾರೆ. ಯಪ್ಪಾ! ಸೀರಿಯಸ್ಲಿ ಗೈಸ್, ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಸೊ ಪ್ಲೀಸ್ ಈ ಥರ ಬಿಸಾಕಬೇಡಿ. ಎತ್ಕೊಂಡೋಗಿ ಡಸ್ಟ್‌ಬಿನ್ ಇರೋ ಕಡೆ ಹಾಕಿ, ಇಲ್ಲ ಕ್ಯಾರಿ ಮಾಡಿ ನಿಮ್ಮ ಮನೆಗಳಲ್ಲಿರೋ ಡಸ್ಟ್‌ಬಿನ್‌ಗಳಲ್ಲಿ ಹಾಕ್ಕೊಳ್ಳಿ, ಆಯಿತಾ? ಇಲ್ಲಿ ನೋಡಿ, ದನ ಕರು ಎಲ್ಲ ಓಡಾಡ್ತಾ ಇರುತ್ತೆ. ಅದು ಹುಲ್ಲು ತಿನ್ನೋಕೆ ಬಂದು ಪ್ಲಾಸ್ಟಿಕ್‌ನ ಕನ್ಸ್ಯೂಮ್ ಮಾಡ್ತು ಅಂತ ಇಟ್ಕೊಳ್ಳಿ, ಅದಕ್ಕೆ ಎಷ್ಟು ಎಫೆಕ್ಟ್ ಆಗುತ್ತೆ ಅದನ್ನು ಸ್ವಲ್ಪ ಯೋಚನೆ ಮಾಡಬೇಕು ಅಷ್ಟೇ. ಅಟ್ ದ ಎಂಡ್ ಆಫ್ ದ ಡೇ ನೇಚರ್ ಒಂದು ಬ್ಯೂಟಿಫುಲ್ ಗಿಫ್ಟ್ ನಮಗೆಲ್ಲ ಸಿಕ್ಕಿರೋದು. ಅದನ್ನು ಒಳ್ಳೆ ರೀತಿಯಲ್ಲಿ ಕಾಪಾಡ್ಕೊಳ್ಳೋದು ಇಟ್ಸ್ ಆರ್ ರೆಸ್ಪಾನ್ಸಿಬಿಲಿಟಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್.